ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಲ್ರೆಡಿ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪಲ್ಲು ಸೀದಾ ಸೈಡ್ ಇಟ್ಕೊಂಡಿದ್ದೀನಿ. ಮತ್ತು ಕುಚ್ಚು ಬದಲು ನಾನು ಈ ರೀತಿ ಬೀಡ್ಸ್ನ ಹಾಕಿ ನಾನು ಕುಚ್ಚು ಬದಲು ರಿಪ್ಲೇಸ್ ಮಾಡಿದ್ದೀನಿ. ಸೊ ಮತ್ತು ನಾನು ಇಲ್ಲಿ ಕಲರು ಕಾಂಬಿನೇಷನ್ ಚೇಂಜ್ ಆಗಿದೆ ನೋಡಿ. ಪಲ್ಲು ಕಲರ್ ತೊಗೊಂಡಿಲ್ಲ, ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಡಬಲ್ ಶೇಡ್ ಇದೆ, ಯೆಲ್ಲೋ ಮತ್ತು ಗ್ರೀನ್ ಶೇಡು. ಸೊ ಇದರಲ್ಲಿ ನಾನು ಗ್ರೀನ್ ಶೇಡನ್ನ ತೊಗೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಿಮಗೆ ವಿಡಿಯೋಲಿ ಗ್ರೀನ್ ಅಂತಲೇ ಕಾಣ್ತಿದೆ. ಸ್ಲೈಟ್ ಯೆಲ್ಲೋ ಆ್ಯಂಡ್ ಗ್ರೀನ್ ಎರಡು ಮಿಕ್ಸ್ ಇರೋದ್ರಿಂದ ನಿಮ್ಗೆ ಅದು ಕಾಣಿಸ್ತಿಲ್ಲ. ಸೊ ನಾನು ಗ್ರೀನ್ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನಿಲ್ಲಿ ಸ್ಲ್ಯಾಂಟ್ ಹಾರ್ಟ್ಸ್ ಯಾವ ರೀತಿ ಮಾಡಿದ್ದೀನಿ ಅಂದರೆ ನೋಡಿ, ಫಸ್ಟು 2 ಲಾಕ್ಸ್ ಮಾಡಬೇಕು ಸ್ಯಾರಿಗೆ. ಅದಾದಮೇಲೆ 2 ಚೈನ್ಸ್, 1 2 ಚೈನ್ಸ್, 2 ಚೈನ್ಸ್ ಆದಮೇಲೆ ದಾರ ಸುಜಿ ಮೇಲೆ ತೊಗೊಂಡು ಇಲ್ಲಿ ಒಂಚೂರು 2 ಚೈನ್ ಗ್ಯಾಪಲ್ಲಿ ಇಲ್ಲಿ ತೊಗೊಂಡು ಹೀಗೆ ಲಾಕ್ ಮಾಡಿ ನೋಡಿ, ಡಬಲ್ ಕ್ರೋಶೆಟ್ಸ್ ಹಾಕಿ. ಸೊ ಡಬಲ್ ಕ್ರೋಶೆಟ್ಸ್ ಆದಮೇಲೆ ಒಂದು ಚೈನ್. ಸೊ ಈ ಚೈನ್ ಆದಮೇಲೆ ಡಬಲ್ ಕ್ರೋಶೆಟ್ಸ್ ಹಾಕ್ಕೊಂಡು ಹೋಗಿ. ಇಲ್ಲಿ ಗ್ಯಾಪ್ ಇದೆಯಲ್ಲ ನೋಡಿ, ಇಲ್ಲಿ ಗ್ಯಾಪು, ಈ ಗ್ಯಾಪಲ್ಲಿ ನಾನು 6 ಡಬಲ್ ಕ್ರೋಶೆಟ್ಸ್ ಹಾಕ್ತಿದ್ದೀನಿ. ನೋಡ್ಬೋದು, 1 2 3 4 5 and 6. ಸೊ 6 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಲಾಕ್ ಮಾಡಿ, ಮತ್ತೆ ಇದು ಸ್ಲ್ಯಾಂಟ್ ಮಾಡಿ ಇಲ್ಲಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮೆಷರ್ ಮಾಡಿ ಈ ಥರ ನೋಡಿ ಲಾಕ್ ಮಾಡಿ. ದಾರ ಕರೆಕ್ಟಾಗಿ ತೊಗೊಳ್ಳಿ. 6 ಎಳೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ 7 ಎಳೆ ದಾರ ತೊಗೊಂಡು ಇದನ್ನು ಟ್ರೈ ಮಾಡ್ಬೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ದಪ್ಪನಾಗಿ ಬರುತ್ತೆ. ಸೊ ಇದು ನಾನು ಒಂದು ಸ್ಲ್ಯಾಂಟ್ ಹಾರ್ಚ್ ಹಾಕ್ಕೊಂಡಿದ್ದೀನಿ. ಅದೇ ಥರ ನಾನು ಸೆಕೆಂಡ್ ಸ್ಲ್ಯಾಂಟ್ ಹಾರ್ಚನ್ನು ಸೇಮ್ ಲಾಕ್ ಮಾಡಿದಾದಮೇಲೆ ಇಲ್ಲಿ 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಸ್ಲ್ಯಾಂಟು ಈ ಥರ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಬೀಡ್ಸ್ ತೊಗೊತಿದ್ದೀನಿ, ನೋಡ್ಬೋದು ನೋಡಿ. ಇಲ್ಲಿ ಬೀಡ್ಸ್ ತೊಗೊಂಡು ಇಲ್ಲಿ ಇನ್ಸರ್ಟ್ ಮಾಡಿ ನೋಡಿ, ಈ ಥರ ಇನ್ಸರ್ಟ್ ಮಾಡಿ ಮತ್ತೆ ದಾರದಲ್ಲಿ ತೊಗೊಂಡು ಈ ರೀತಿ ಒಳಗಡೆ ಹಾಕ್ಕೊಳ್ಳಿ. ಸೊ ಮತ್ತೆ ಈ ಥರ ದಾರದೊಳಗೆ ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಈ 3 ಬೀಡ್ ಇನ್ಸರ್ಟ್ ಮಾಡಿದಾದಮೇಲೆ ನೋಡ್ಬೋದು, ಈಗ ಇಲ್ಲಿ ದಾರ ತೊಗೊಳ್ಳಿ, ಸ್ಟ್ರೈಟಾಗೆ ತೊಗೊಳ್ಳಿ. ಇದನ್ನು ನೀವು ಈ ರೀತಿ ಎಳ್ಕೊಳ್ಳಿ ನೋಡಿ. ಎಳ್ಕೊಂಡ್ರೆ ಅದು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರುತ್ತೆ. ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ 1 ಚೈನ್ 2 ಚೈನ್ ಮತ್ತು ಡಬಲ್ ಕ್ರೋಶೆಟ್, ಮತ್ತು 1 ಚೈನ್, ಮತ್ತು ಈಗ 6 ಡಬಲ್ ಕ್ರೋಶೆಟ್ಸ್. 1 2 3 4 5 6 ಡಬಲ್ ಕ್ರೋಶೆಟ್ಸ್ ಆಗಿದೆ ನೋಡಿ. 6 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಮತ್ತೆ ಒಂದು ಲಾಕ್ ಮಾಡಿ, ಮತ್ತು ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸೊ ಒಂದಾಗಿದೆ. ಮತ್ತು ಈಗ ಸೇಮ್ 1 ಚೈನ್ 2 ಚೈನ್ ಮತ್ತು ಡಬಲ್ ಕ್ರೋಶೆ, ನೋಡಿ ಡಬಲ್ ಕ್ರೋಶೆಟ್ಸ್ ಆಗಿದೆ. ಮತ್ತು 1 ಚೈನ್ ಮತ್ತು ಸುಜಿ ಮೇಲೆ ದಾರ ತೊಗೊಂಡು 6 ಡಬಲ್ ಕ್ರೋಶೆಟ್ಸ್. 1 2 3 4 5 6 ಡಬಲ್ ಕ್ರೋಶೆ ನೋಡಿ. ಮತ್ತು ಈಗ ಒಂದು ಲಾಕ್, ಮತ್ತು ಈಗ ನೋಡಿ ಇಲ್ಲಿ ಬಂದು ಒಂದು ಲಾಕ್. ಇಲ್ಲಿ ದಾರಕ್ಕೆ ಪೇಸ್ಟ್ ಮಾಡ್ಬೋದು, ಈ ಥರ ಪಕ್ಕ ಪಕ್ಕಕ್ಕೂ ಇರುತ್ತೆ, ಚೂರು ಅಲ್ಲಾಡಲ್ಲ. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ಪಲ್ಲುವಲ್ಲಿ ನೋಡಿ ಈ
ಥರ ಬಾಕ್ಸ್ ಶೇಪ್ ಬಂದಿರೋದನ್ನು ನಾನು ಈ ಥರ ಬೀಡ್ಸ್ ಯೂಸ್ ಮಾಡಿ ಈ ಥರ ಮಾಡಿದ್ದೀನಿ. ಸೊ ಇದು ತುಂಬ ಸಿಂಪಲ್ ಡಿಸೈನು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಅಥವಾ ಜಾಸ್ತಿ ನೀವು ಹೇಗೆ ಇಷ್ಟ ಬರುತ್ತೆ ಮತ್ತು ಟೈಮ್ ಎಷ್ಟು ತೊಗೊಳುತ್ತೆ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರಿಬೇಡಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟಾಗಿದೆ. ವಿತೌಟ್ ಕುಚ್ ಡಿಸೈನ್ ಟ್ರೈ ಮಾಡಿ ನೋಡಿ.